ನಿಮ್ಮ ಮತ್ತೆ ಬರ್ತಾನೆ ಇಲ್ಲ. ಪ್ರತಿ ವರ್ಷ ಬಂದು ಒಂದು 6 ತಿಂಗಳು ಇಟ್ಟು ಹೋಗ್ತಾ ಇದ್ರು. ಫ್ರೆಂಡ್ಸ್, ಇನ್ನೇನು ಬಿಸಿ ಬಿಸಿ ಪಾತ್ರೆ ರೆಡಿ. ಇದು ಒಂದು ಒಳ್ಳೆ ಟೈಮ್, ತೋರಿಸ್ತೀನಿ ಈಗ ನಿಮಗೆ. ಈಗ ಅದು ಲ್ಯಾಂಡ್ ಫಾಲ್ ಆಗಿದೆ. ಸೊ ಇದೇ ನೋಡಿ ಡಿಶ್ ವಾಷರ್. ಸೊ ಮಗು ಆಗಿದೆ ಅಲ್ವಾ, ಒಬ್ರು ಹಿರಿಯರ ಮನೇಲಿ ಇದ್ರೆ ಚಂದ ಅಲ್ವಾ? ಏನಿದೆ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾ ಬಿಸಿಲು ನೋಡಿ ಎಷ್ಟು ದಿನ ಆಗೋಯ್ತು. ನಾನಂತೂ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ತುಂಬಾನೇ ಚಳಿ ಇತ್ತು. ಫೈನಲಿ ಇವತ್ತು ಬಿಸಿಲು ಬಂದ್ಬಿಟ್ಟಿದೆ. ಅದು ಸೈಕ್ಲೋನ್ ಇತ್ತಲ್ವಾ, ಎಲ್ಲ ಕಡೆ ಫುಲ್ಲು ಚಳಿ. ಈಗ ಅದು ಲ್ಯಾಂಡ್ ಫಾಲ್ ಆಗಿದೆ. ಸೊ ಈಗಿಂದ ಅಷ್ಟೊಂದು ಚಳಿ ಇರಲ್ಲ, ಮತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಓಹ್ ಹೌದಾ, ಹಂಗಾಗಿ ಬಿಸಿಲನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಬಿಸಿಲಿತ್ತು ಅಂದ್ರೆ ಹಬ್ಬ ಬಿಸಿಲು ಅಂತೇಳಿ, ಒಂದು 3 ದಿವಸ ಇಲ್ಲ ಅಂದ್ರೆ ಅಪ್ಪ ಚಳಿ ತಳಕಾಗಲ್ಲ. ಎಷ್ಟು ಜನರಿಗೆ ನೆಗಡಿ, ಕೆಮ್ಮು, ಬಾಬಾ. ಬನ್ನಿ, ಇವತ್ತಿನ ಡೇ ಅಂತೂ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋಣ. ಏನಿರೋದು? ಏನು ಏನದು? ಏನು ಫ್ಲಮಿಂಗೋ ಅಂತೆ. ಫ್ಲೆಮಿಂಗ ಏನದ? ಫ್ರೆಂಡ್ಸ್, ಇವತ್ತು ಆಂಟಿ ಬಂದಿಲ್ಲ. ಜಲ್ದಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಇನ್ನು ನಾನಿವತ್ತು ಬೆಳಗ್ಗೆನೇ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಇದು ಗೋಧಿ ನುಚ್ಚು ಬರುತ್ತಲ್ವ, ಅದರಿಂದ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ರೈಸ್ ಅಂತೂ ಆಲ್ಮೋಸ್ಟ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈ ಥರ ಗೋಧಿ ನುಚ್ಚು, ಮಿಲೆಟ್ಸ್, ರಾಗಿ ಇದನ್ನು ನನ್ನ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ. ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ರೈಸೇ ಬೇಕಂತೇನಿಲ್ಲ. ಎಕ್ಸ್ಪೆಷಲಿ ಧೀರಿಗೆ ತುಂಬ ಇಷ್ಟ. ಇದು ಮೊಸರು ಜೊತೆ ತಿಂತಾನೆ ಅವನು. ಐಸ್ ಕ್ರೀಮ್ ಮಾಡ್ತಾ ಇದೆಯಾ? ಅವನ್ನೆಲ್ಲ ಐಸ್ ಕ್ರೀಮ್ ಮಾಡೋದು ಧೀರುನೇ ಫಸ್ಟ್ ಅನ್ಕೊಳ್ತೀನಲ್ಲ. ನನಗೆ ಐಸ್ ಕ್ರೀಮ್, ನನಗೆ ಒಂದು ಕೊಡು. ಐಸ್ ಕ್ರೀಮ್ ಕೊಡು. ಥ್ಯಾಂಕ್ ಯು. ಎಲ್ಲಿ ಐಸ್ ಕ್ರೀಮೇ ಇಲ್ಲಲ್ಲ, ಎಲ್ಲಿದೆ ಐಸ್ ಕ್ರೀಮ್? ಇನ್ನು ಚಿನ್ನಿಮ್ಮಗೆ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿನ್ಕೊಂಡು ಅವಳನ್ನು ರೆಡಿ ಮಾಡಿದೆ. ಇನ್ನು ಅವಳಿಗೆ ಜಡೆ ಹಾಕಿ ರೆಡಿ ಮಾಡಿದ್ಮೇಲೆ ಅವಳ ಬ್ಯಾಗು, ಬುಕ್ಸು ಅವಳೇ ಎಲ್ಲ ರೆಡಿ ಮಾಡ್ಕೊಳ್ತಾಳೆ. ಲಂಚ್ ಬಾಕ್ಸ್ ಎಲ್ಲ ಬ್ಯಾಗಿಗೆ ಅವಳೇ ಹಾಕ್ಕೊಳ್ತಾಳೆ. ಇದು ನೋಡಿದ್ರೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ಲಪ್ಪ ಅಂತ ಅನ್ಸುತ್ತಲ್ಲ. ಇನ್ನು ನಮ್ಮ ಚೋಟ್ ಮೆಣಸಿನ್ಕಾಯಿ ಧೀರು ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾನೆ. ಇದು ಸಾಲದಂತ ದಿನ ಅವಳಿಗೆ ಚಪ್ಪಲಿ, ಶೂಸು ಎಲ್ಲ ರೆಡಿ ಮಾಡಿಕೊಡ್ತಾನೆ ಅವನು. ನೋಡಿ ನೀವೇ, ಅದು ಅಭ್ಯಾಸ ಹೋಗ್ಬಿಟ್ಟಿದೆ ಅವನಿಗೀಗ. ಮಕ್ಕಳಷ್ಟೇ ಅಲ್ವಾ, ದೊಡ್ಡವ್ರು ಏನು ಮಾಡ್ತಾರೋ ಅದನ್ನು ನೋಡಿ ಕಲಿತಾರೆ. ದಿನ ಚಿನ್ನಿಮಗೆ ಶೂಸ ನಾನು ಈ ರೀತಿ ತಕ್ಕೊಡ್ತಾ ಇದ್ದೆ, ಹಾಕೋ ಇದು ಹಾಕೋ ಅಂತ. ಅವನೇ ಸೆಲೆಕ್ಟ್ ಮಾಡಿ ಕೊಡ್ತಾನೆ, ನೋಡಿ ಇದು ಹಾಕೋ ಅಂತ ಹೇಳ್ಬಿಟ್ಟು. ಇನ್ನು ಅವಳು ಸ್ಕೂಲಿಂದ ಬರೋದೆ ಅವನು ಗೇಟ್ ಹತ್ರ ನಿಂತ್ಕೊಂಡಿರ್ತಾನೆ. ಆವಾಗ ಅವಳ ಲಂಚ್ ಬ್ಯಾಗ್ನ ಕೂಡ ಇಸ್ಕೊಂಡು ಬರ್ತಾನೆ. ಮತ್ತು ನಾನು ಹೊರಗಡೆ ಹೋಗಿ ಏನಾದ್ರು ತರಕಾರಿ ಎಲ್ಲ ತೊಗೊಂಡು ಬಂದಿರ್ತೀನಲ್ವ, ಆ ಕವರ್ ಇಸ್ಕೊಳ್ತಾನೆ. ಹಾಲಿನ ಪ್ಯಾಕೆಟ್ ತೊಳೆದಿಡ್ತಾನೆ. ಈ ಥರ ಧೀರು ಸುಮಾರು ಕೆಲಸಗಳನ್ನು ಮಾಡ್ತಾನೆ. ಇನ್ನು ಚಿನಿಮಾ ಸ್ಕೂಲಿಗೆ 9:30ಗೆ ಹೋದರೆ 2 o'clock ಮನೆಗೆ ಬರ್ತಾಳೆ. ಅವಳು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಚಿನಿಮಾನ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಾಯ್ತು. ಧೀರು ನಮ್ಮ ವರ್ಕ್ಸ್ ಆಯಿತು. ಇನ್ನು ನಮ್ಮ ಕೆಲಸ ಶುರು ಈಗ ಕಿಚನಲ್ಲಿ. ಕಿಚನ್ ನೋಡಿ ಹೆಂಗಿದೆ ಅಂತ. ಎಲ್ಲ ಪಾತ್ರೆಗಳೆಲ್ಲ ಬಿದ್ದಿದೆ. ಅಂದರೆ ನಾನು ದಿನಕ್ಕೆ ಒಂದ್ಸಲ ಡಿಶ್ ವಾಷರ್ನ ಯೂಸ್ ಮಾಡ್ತೀನಿ. ಎಲ್ಲ ಪಾತ್ರೆಗಳು ಒಟ್ಟಿಗೆ ಹೋಗ್ಬಿಡುತ್ತೆ, ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ತುಂಬ ಜನರು ಕೇಳ್ತಾ ಇದ್ರಿ, ನಿಮ್ಮ ಡಿಶ್ ವಾಷರ್ನ ತೋರಿಸಿ ಅದ್ರದ್ದು ಟೂರ್ ಮಾಡಿ ಅಂತ. ಸೊ ಇದು ಒಂದು ಒಳ್ಳೆ ಟೈಮ್, ತೋರಿಸ್ತೀನಿ ಈಗ ನಿಮಗೆ. ಸೊ ಇದೇ ನೋಡಿ ಡಿಶ್ ವಾಷರ್, ಅಂದರೆ ಪಾತ್ರೆ ತೊಳೆಯೋದು. ನಾನು ಇದ್ರ ಬಗ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಸೊ ಇದು ಬಾಷ್ ಕಂಪ್ನಿದು. ನಮಗೆ ಕಿಚನಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ಕಿಚನ್ ಪಕ್ಕ ಒಂದು ಬಾತ್ರೂಮ್ ಇತ್ತು. ಇಲ್ಲಿ ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ. ಈಗ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಹಾಗಾಗಿ ಇದನ್ನ ಡಿಶ್ ವಾಷರ್ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬೇರೆ ಇದು ವೆಟ್ ಆಗಬಾರ್ದಲ್ವ ರೂಮ್ ಎಲ್ಲ. ಸೊ ಹಾಗಾಗಿ ಇದು ಒಂದು ಬೆಸ್ಟ್ ಪ್ಲೇಸ್ ಅನ್ನೋದಕ್ಕೋಸ್ಕರ ಇದನ್ನು ಚೂಸ್ ಮಾಡ್ಕೊಂಡಿದ್ದೀವಿ ನಾವು. ಇನ್ನು ನನ್ನ ವ್ಲಾಗ್ ಏನಾದರೂ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಡಿಶ್ ವಾಷರ್ ಒಳಗಡೆ ಯಾವ ರೀತಿಯಾಗಿದೆ ಅನ್ನೋದನ್ನು ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ. ಸೊ ಈ ಥರ ರ್ಯಾಕ್ಸ್ ಎಲ್ಲ ಇರುತ್ತೆ, ಸ್ಪೂನ್ಗಳು ಇಡೋಕ್ಕೆ, ಬಟ್ಲು, ಲೋಟ, ಮತ್ತು ಇಲ್ಲಿ ಮೇಲ್ಗಡೆ ದೊಡ್ಡ ದೊಡ್ಡ ಸೌಟ್ಗಳೆಲ್ಲ ಬರುತ್ತಲ್ವ ಅದಿಡಲಿಕ್ಕೆ.
15 ಪ್ಲೇಟ್ಸ್ ಹಿಡಿಯುವಂತಹ ಡಿಶ್ ವಾಷರ್ನ ತೊಗೊಂಡಿದ್ದೀವಿ. ಈ ಡಿಶ್ ವಾಷರ್ ತಗೊಂಡಾಗ್ಲಿಂದ ನನ್ನ ಟೈಮ್ ಇನ್ನೂ ಸಿಕ್ಕಾಪಟ್ಟೆ ಸೇವ್ ಆಗ್ತಾ ಇದೆ. ಮೊದ್ಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಈ ತರ ಪ್ಲೇಟ್ಗಳೆಲ್ಲ ಇತ್ತು ಅನ್ಕೊಳ್ಳಿ, ಅದನ್ನ ನೀರಲ್ಲಿ ಅದ್ದಿ ಆ ನಂತರ ಡಿಶ್ ವಾಷರ್ ಅಲ್ಲಿ ಇಡಬೇಕಾಗಿತ್ತು. ಬಟ್ ಇವಾಗ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಈ ತರದೆಲ್ಲ ಈಸಿಯಾಗಿ ಕ್ಲೀನ್ ಮಾಡಿಬಿಡುತ್ತೆ. ಈಗ ನೋಡಿ ತುಂಬಾ ಜಾಸ್ತಿ ಇದಿತ್ತು ಅನ್ಕೊಳ್ಳಿ, ಗಲೀಜಿತ್ತು ಅನ್ಕೊಳ್ಳಿ, ನಾವಾದ್ರೂ ಗಟ್ಟಿಯಾಗಿ ಒತ್ತಿ ಒತ್ತಿ ಕ್ಲೀನ್ ಮಾಡಲೇಬೇಕಾಗತ್ತಲ್ವಾ. ಅಂಥದ್ದೆಲ್ಲ ಇದರಲ್ಲಿ ಹೋಗೋದಿಲ್ಲ, ನಾವೇ ಕ್ಲೀನ್ ಮಾಡ್ಕೋಬೇಕು. ಬಟ್ ಅದು ಬಿಟ್ಟು ಈ ಥರ ಇರೋದೆಲ್ಲ ಹೋಗ್ಬಿಡುತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಏನು ಅಲ್ಯೂಮಿನಿಯಂ ಅಂತ ಹೇಳ್ತೀವಲ್ವ, ಸಿಲ್ವರ್ ಪಾತ್ರೆಗಳು ಅದೆಲ್ಲ ಏನು ಇಡಬಾರ್ದು. ಓನ್ಲಿ ಸ್ಟೀಲು, ಈ ಥರ ಫೈಬರು, ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಷ್ಟೇ ಇಡಬೇಕು. ಸೆರಾಮಿಕ್ಕು, ಗ್ಲಾಸು ಈ ಥರದ್ದೆಲ್ಲದು ಇಡಬಹುದು. ಆಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳಿರುತ್ತಲ್ವ, ಅಂಥದ್ದೆಲ್ಲ ಜಾಸ್ತಿ ಹಿಡಿಯೋದಿಲ್ಲ. ಏಕೆಂದರೆ ಈ ಬೇರೆ ಪಾತ್ರೆಗಳೆಲ್ಲ ಇಟ್ಟಿರ್ತೀವಲ್ವ, ತುಂಬ ಕಡಿಮೆ ಇಡೋಕ್ಕಾಗತ್ತೆ. ಅದಕ್ಕಾಗಿ ನಾನು ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡದೆಲ್ಲ ಕೈಯಿಂದಲೇ ಕ್ಲೀನ್ ಮಾಡ್ತೀನಿ. ಈ ಥರ ಚಿಕ್ಕ ಪುಟ್ಟದ್ದು ಕ್ಲೀನ್ ಮಾಡಲಿಕ್ಕೇ ತುಂಬ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ ಅದನ್ನೆಲ್ಲ ಡಿಶ್ ವಾಷರಿಗೆ ಹಾಕ್ಬಿಡ್ತೀನಿ. ನೋಡಿ ಈ ಥರ ಎಲ್ಲದೂ ಜೋಡಿಸ್ಬೇಕು, ಎಲ್ಲದೂ ಈ ಥರ ಉಲ್ಟಾ ಇಡಬೇಕು. ಆದರೆ ಒಂದು ಚೆಕ್ ಮಾಡ್ಕೋಬೇಕು, ಈ ಫ್ಯಾನ್ ತಿರುಗತ್ತೆ, ಇಲ್ಲಿ 2 ಫ್ಯಾನ್ ಕೊಟ್ಟಿರ್ತಾರೆ. ಫ್ಯಾನ್ ತಿರುಗುವಾಗ ಏನಾದರೂ ಟಚ್ ಆಗ್ತಾ ಇದೆಯಾ ಪಾತ್ರೆಗಳಂತ ನೋಡ್ಕೋಬೇಕು. ಆ ಥರ ಸ್ಪೂನ್ಸು ಏನಾದರೂ ಟಚ್ ಆಗ್ತಾ ಇದ್ದರೆ ಅದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ನೋಡಿ ಮೇಲೊಂದು ಕೆಳಗೊಂದು ಫ್ಯಾನ್ ಕೊಟ್ಟಿರ್ತಾರೆ. ಫಸ್ಟ್ ಈ ಥರ ಚೆಕ್ ಮಾಡಿಬಿಟ್ಟು ಆ ನಂತರ ಕ್ಲೋಸ್ ಮಾಡಬೇಕು. ಈ ರೀತಿ ಎಲ್ಲವುದು ಬೋರ್ಲ ಹಾಕೇ ಇಡಬೇಕು, ಏಕೆಂದರೆ ನೀರು ಎಲ್ಲ ಕಡೆನೂ ಹೋಗಬೇಕಲ್ವ. ಹಾಗಾಗಿ ಇನ್ನು ಯಾವ್ಯಾವ ಪ್ಲೇಸಲ್ಲಿ ಏನೇನು ಪಾತ್ರೆಗಳು ಇಡಬೇಕು ಅನ್ನೋದು ನೋಡ್ಕೊಂಡ್ಬಿಟ್ಟು ಇಡಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ಡಿಶ್ ವಾಷರ್ ಸೋಪು ಲಿಕ್ವಿಡ್ ಹಾಕಲಿಕ್ಕೆ ಇಲ್ಲಿ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ನಾವು ಪಾತ್ರೆ ತೊಳಿಲಿಕ್ಕೆ ಸೋಪು ಮತ್ತು ಲಿಕ್ವಿಡ್ ಹೇಗಿರುತ್ತಲ್ವ, ಅದೇ ರೀತಿಯಾಗಿ ಡಿಶ್ ವಾಷರಲ್ಲಿ ಕೂಡ ಯೂಸ್ ಮಾಡಲಿಕ್ಕೆ ಈ ಥರ ಪೌಡರು ಮತ್ತು ಲಿಕ್ವಿಡ್ ಎರಡೂ ಇರುತ್ತೆ. ನಾನಂತೂ ಈ ಲಿಕ್ವಿಡ್ ಮತ್ತು ಪೌಡರು ಡಿಶ್ ವಾಷರ್ ತೊಗೊಂಡಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮಗೆ ಲಾಸ್ಟಿಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡತ್ತಲ್ವ, ಅವಾಗ ತೋರಿಸ್ತೀನಿ ಹೇಗಿದೆ, ಹೇಗೆ ಶೈನಿಂಗ್ ಬಂದಿರುತ್ತೆ ಅಂತ. ಒಂದು ಹೇಳ, ನಾವು ಕೈಯಿಂದ ಕ್ಲೀನ್ ಮಾಡೋದಕ್ಕೂ ಡಿಶ್ ವಾಷರಲ್ಲಿ ಕ್ಲೀನ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಜಾಗದಲ್ಲಿ ಈಗ ಪೌಡರ್ ಹಾಕ್ತಾಯಿದ್ದೀನಿ, ಜಸ್ಟ್ 1 ಸ್ಪೂನಷ್ಟು ಅಷ್ಟೇ ಹಾಕ್ತೀನಿ. ಅಂದರೆ ನಾನು ಎಷ್ಟು ಪಾತ್ರೆಗಳು ಇಟ್ಟಿದ್ದೀನಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಿಕ್ವಿಡ್ ಆಲ್ರೆಡಿ ಹಾಕಿದ್ವಿ, ಇನ್ನೂ ಇದೆ. ಸೊ ಖಾಲಿ ಆದರೂ ಕೂಡ, ಅಂದರೆ ಪೌಡರ್ ಖಾಲಿ ಆದರೂ ಮತ್ತು ಲಿಕ್ವಿಡ್ ಖಾಲಿ ಆದರೂ ಅಲ್ಲಿ ಸಿಂಬಲ್ ತೋರಿಸತ್ತೆ. ಆಮೇಲೆ ಈ ಡಿಶ್ ವಾಷರ್ಗೆ ಸಾಲ್ಟ್ ಹಾಕಲಿಕ್ಕೆ ಸಪ್ರೇಟ್ ಆಪ್ಷನ್ ಇರುತ್ತೆ. ಆದರೆ ನಮ್ಮ ಮನೆಗೆ ಸಾಫ್ಟ್ನರ್ ಹಾಕ್ಸಿರೋದ್ರಿಂದ ಅದು ಸ್ವೀಟ್ ವಾಟರೇ ಇರುತ್ತೆ. ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಮತ್ತು ಸಾಲ್ಟ್ ತಂದು ಹಾಕೋ ಅಗತ್ಯ ಏನಿರೋದಿಲ್ಲ. ಅಂದರೆ ನಮಗೆ ಬೋರ್ವೆಲ್ ವಾಟರ್ ಡೈರೆಕ್ಟಾಗಿ ಬರುತ್ತಲ್ವ, ಅದನ್ನು ಯೂಸ್ ಮಾಡೋದಿತ್ತು ಅಂದರೆ ಇದಕ್ಕೆ ಸಾಲ್ಟ್ ಹಾಕಿನೇ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಬಟನ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ಎಕೋ, ಆಟೋ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾವು ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ನಾನು ಯೂಶ್ವಲಿ ಬಂದುಬಿಟ್ಟು ಮಿಕ್ಸ್ಡ್ ಲೋಡ್ನೇ ಕೊಡ್ತೀನಿ, ಯಾಕೆಂದರೆ ಎಲ್ಲ ಥರದ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತೀವಲ್ವ, ಸೆರಾಮಿಕ್ಕು, ಗ್ಲಾಸು, ಸ್ಟೀಲು. ಹಾಗಾಗಿ ಮಿಕ್ಸ್ಡ್ ಲೋಡ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ಪೀಡ್ ಪರ್ಫೆಕ್ಟ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಇನ್ನು ಕೆಲವರು ಏಜ್ ಆದವ್ರು ಇರ್ತಾರೆ, ಪಾತ್ರೆ ತೊಳಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು. ಸೊ ಅಂಥವರೆಲ್ಲರಿಗೂ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಇಷ್ಟೇ ಸೌಂಡೇ ಬರೋದಿಲ್ಲ ಜಾಸ್ತಿ. ಆರಾಮಾಗಿ ಮಕ್ಕಳು ಮಲ್ಕೊಂಡಿರ್ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನೊಂದೇನು ಗೊತ್ತಾ, ನಾವು ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಮನೆಯಲ್ಲೇ ಆಂಟಿ ಇರ್ತಾರೆ, ಅವರಿಗೆ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಎಲ್ಲ ಪಾತ್ರೆಗಳೆಲ್ಲ ಡಿಶ್ ವಾಷರಲ್ಲಿ ಇಟ್ಬಿಟ್ಟು ಮತ್ತು ಅದಕ್ಕೆ ಸೋಪ್ ಎಲ್ಲ ಹಾಕಿ ಇಡಿ ಅಂತ ಹೇಳ್ತೀನಿ. ಎಲ್ಲ ಆಪ್ಷನ್ನು ಫೋನಲ್ಲಿ ಕೂಡ ಇರುತ್ತೆ. ಆ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ನ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಕೆಲವರು ಡಿಶ್ ವಾಷರ್ಗೆ ಸ್ಟ್ಯಾಂಡ್ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ ತಗೊಂಡ್ಮೇಲೆ. ಯಾಕೆಂದರೆ ಈ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಅಥವಾ ನಾವು ಇಟ್ಟಿರೋ ಜಾಗ ಸ್ವಲ್ಪ ವೆಟ್ಟಾಯಿತು ಅಂತ ಅಂದ್ಕೊಳ್ಳಿ, ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಜೊತೆಗೆ ಮನೆ ಪೂರ್ತಿ ಎಲ್ಲ ಗಲೀಜಾಗ ಅಂತ ಅನಿಸುತ್ತೆ. ಬಟ್ ಈ ರೀತಿಯಾಗಿಟ್ಟರೆ ನಾವು ಕೆಳಗಡೆ ಫ್ಲೋರ್ ಎಲ್ಲ ಕ್ಲೀನ್ ಮಾಡಲಿಕ್ಕೂ ಈಸಿಯಾಗಿರುತ್ತೆ. ನೋಡಿ, ಸ್ವಲ್ಪನೂ ಮೆಸ್ಸಿ ಆ ಥರ ಏನು ಕಾಣಲ್ಲ, ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಲೈಫ್ ಬರುತ್ತೆ. ಇದು ಶೇಕ್ ಆಗಲ್ಲ. ತುಂಬ ಜನ ಏನು ಅನ್ಕೊಳ್ತಾರೆ ಗೊತ್ತಾ ರಾಜು, ಡಿಶ್ ವಾಷರ್ ಶೇಕ್ ಆಗುತ್ತೆ, ಸೊ ಅದು ಸ್ಟ್ಯಾಂಡ್ ಮೇಲೆ ಇಟ್ಟಾಗ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಬೇಡ ಇಟ್ಕೊಳ್ಳೋದೇ ಬೇಡ ಸ್ಟ್ಯಾಂಡ್ ಅಂತ ಅನ್ಕೊಳ್ತಾರೆ. ಬಟ್ ನೋಡಿ,
ನಿಮ್ಗೆ ಎಷ್ಟು ಇಲ್ಲ ಸೌಂಡ್ ಡಿಶ್ ವಾಷರ್ ಆಕ್ಚುಲಿ ರೊಟೇಟ್ ಅದು ಶೇಕೇ ಆಗಲ್ಲ. ವಾಷಿಂಗ್ ಮಿಷನ್ ಆದ್ರೆ ಆಗುತ್ತೆ. ಇದು ಜಸ್ಟ್ ವಾಟರ್ ಪಂಪ್ ಅಲ್ವಾ, ಏನೂ ಆಗಲ್ಲ. ಸೊ ಏನಾದ್ರೂ ನಾವು ಅಡ್ಡ ಇಟ್ಟಾಗ ಸ್ವಲ್ಪ ವೈಬ್ರೇಷನ್ ಬರ್ಬೋದು, ಅದ್ರ ಬಿಟ್ರೆ ಬೇರೆ ಏನು ಬರಲ್ಲ ಅದು. ನಾನು ಸ್ಟಾರ್ಟಿಂಗ್ ಹೌದೆಲ್ಲ ಇರ್ಬೋದೇನೋ ಆ ಥರ ಅಂತ ಅನ್ಕೊಂಡಿದ್ದೆ, ಬಟ್ ಆ ಥರ ಏನಿಲ್ಲ. ಸ್ಟ್ಯಾಂಡ್ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಆ್ಯಂಡ್ ಈಗ ನಾನು ತೋರಿಸಿದ್ನಲ್ವಾ, ಈ ಎಲ್ಲದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ ಕೇಸ್ ಏನಾದರೂ ಸ್ಟ್ಯಾಂಡ್ ತಗೋಬೇಕು, ನಮಗೆ ಇದು ಆನ್ಲೈನಲ್ಲಿ ಸಿಗುತ್ತೆ. ಡಿಶ್ ವಾಷರ್ದು ಲಿಂಕ್ ಕೊಟ್ಟು ಲಿಂಕ್ ಇದೆ, ಅದರದ್ದೊಂದು. ಮತ್ತೆ ಸೋಪ್ ಪೌಡರು, ಮತ್ತೆ ಲಿಕ್ವಿಡ್ ಇಲ್ಲೇ ಅದೆಲ್ಲದನ್ನ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ. ಪ್ರಾಡಕ್ಟ್ಸಲ್ಲಿ ಚೆಕ್ ಮಾಡಿ. ಫ್ರೆಂಡ್ಸ್, ಈಗ ಚಿನಿಮನ ಸ್ಕೂಲಿಗೆ ಕರ್ಕೊಂಡ್ಬರೋ ಟೈಮ್ ಆಯಿತು, ಹೊರಡಬೇಕು. ಆ್ಯಂಡ್ ಹಾಗೆ ತುಂಬ ಜನರು ಕೇಳ್ತಾ ಇದ್ರು, ಏನು ನೀವು ಮತ್ತೆ ಬರ್ತಾನೇ ಇಲ್ಲ, ಪ್ರತಿ ವರ್ಷ ಬಂದು ಒಂದು 6 ತಿಂಗಳು ಇದ್ದೋಗ್ತಾ ಇದ್ರು, ಈ ಸಲ ಏನು ಬಂದೇ ಇಲ್ಲಲ್ವಾ, ಏನಾಯಿತು, ಹುಷಾರಾಗಿದ್ದಾರಾ ಅಂತೇಳಿ ಕೇಳ್ತಾ ಇದ್ರು. ಸೊ ಅವರು ಹುಷಾರಾಗೇ ಇದ್ದಾರೆ. ಆದರೆ ಏನಪ್ಪ ಅಂದರೆ ರೀಸೆಂಟಾಗಿ ನಮ್ಮ ರಾಜು ಇದ್ದಾರಲ್ವ, ಅವ್ರ ಅಣ್ಣನ ಮಗಳಿಗೆ ಡೆಲಿವರಿ ಆಯಿತು. ಸೊ ಮಗು ಆಗಿದೆ ಅಲ್ವಾ, ಒಬ್ಬರು ಹಿರಿಯರ ಮನೇಲಿದ್ದರೆ ಚೆಂದ ಅಲ್ವಾ, ಅದಕ್ಕಾಗಿ ಅವರು ಸ್ವಲ್ಪ ದಿವಸ ನಾನು ಇಲ್ಲೇ ಇರ್ತೀನಿ, ಅದಾದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಟೈಮ್ ಅವ್ರು ಬಂದಿಲ್ಲ. ನೀವು ಹೇಗೆ ಮಿಸ್ ಮಾಡ್ಕೊತಾ ಇದ್ದೀರೋ ನಾವು ಕೂಡ ಹಾಗೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಅವಾಗವಾಗ ಕಾಲ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಚೆನ್ನಾಗಿದ್ದಾರೆ, ಹುಷಾರಾಗಿದ್ದಾರೆ. ಸೊ ಬಂದರೆ ಅಂತೂ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಏನಿದೆ ಅದು ನಂಗೆ ಆಕ್ಟಿವಿಟಿ ಎಲ್ಲರಿಗೂ ಮಾಡಿಸಿದ್ದಾರೆ. ಆಕ್ಟಿವಿಟಿ ಎಲ್ಲ ಮಾಡಿಸಿದಾರ? ದೂರ ಹೋಗು ನೋಡೋಣ. ತೋರಿಸು ಕಡೆ. ಚೆನ್ನಾಗಿದೆ. ಏನಿದೆ? ಅವಳ ಅಲ್ಲ, ಏನೋ ಏನಿದೆ ಗೊತ್ತಿಲ್ಲ. ಗೊತ್ತಿಲ್ಲ, ಸುಮ್ಮನೆ ಆಕ್ಟಿವಿಟಿ ಮಾಡಿಸು. ಹಾಂ, ಸ್ಪ್ಯಾರೋ ಏನೋ ನಂಗೆ ಗೊತ್ತಿಲ್ಲ. ಚೆನ್ನಾಗಿದೆ. ಹೋಗೋಣ ಮನೆಗೆ. ನಾನು ಹೋಗೋಣ ಅಂದ್ಕೊಂಡಿದ್ದೆ ಚಿನಿವನ್ ಕರ್ಕೊಂಡು ಬರೋಕ್ಕೆ. ಬೀರು ಎದ್ಬಿಟ್ಟಿದ್ದ, ಅದಕ್ಕೆ ರಾಜನ್ ಕಳಿಸ್ದೆ. ಇನ್ನೂ ನಿದ್ದೆ ಇದೆ, ಆದರೂ ಸುಮ್ಮನೆ. ಮಮ್ಮಿ ನನಗೇನೋ ಚಾಕ್ಲೇಟ್ ಕೊಟ್ಟಿದ್ರು ಚಿನ್ನಿಮ್ಮ. ನಮ್ಮ ಅಪ್ಪ. ಏನಿದು ಚಿನಿವು? ಡಕ್ಕ? ಅಲ್ಲ, ಫ್ರೆಂಡ್ಸ್, ಇನ್ನೇನು ಬಿಸಿ ಬಿಸಿ ಪಾತ್ರೆ ರೆಡಿ. ಬಿಸಿ ಬಿಸಿ ಪಾತ್ರನ? ಹೌದು, ಬಿಸಿ ಬಿಸಿ. ಅದೇ ಎಲ್ಲ ಎಲ್ಲ ನೀರಾಗಿ ಕಂಪ್ಲೀಟ್ಲಿ ಡ್ರೈ ಆಗ್ಬಿಟ್ಟಿದೆ ಅಲ್ಲ? ನೀರೇನು ಇರಲ್ಲ ನೋಡಿ. ಮತ್ತೆ ನಾವು ಒರೆಸೋ ಅವಶ್ಯಕತೆನೇ ಇಲ್ಲ. ನಂಗೆ ಇದು ಒಂದು ಟೈಮ್ ಸೇವ್. ಅಂದ್ರೆ ಪಾತ್ರೆ ತೊಳೆದ್ಮೇಲೆ ನಾವು ಹಾಗೆ ಇಡಲ್ಲಲ್ವಾ, ಅದು ಒರೆಸಿಡ್ತೀವಿ. ಇದು ಒರೆಸೋ ಅಗತ್ಯನೇ ಇಲ್ಲ ನೋಡಿ, ನೀಟಾಗಿ ಡ್ರೈ ಮಾಡ್ಬೋದು. ಅದೇ ನೋಡು, ಇದು ಡಿಶ್ ವಾಷರ್ದು ಏನು ಇಂಪಾರ್ಟೆಂಟ್ ಅಂದ್ರೆ ಇದೆ, ಹೈಜೀನ್ ಇರುತ್ತೆ ಚೆನ್ನಾಗಿ. ಎಲ್ಲ ಜರ್ಮ್ಸ್ ಬ್ಯಾಕ್ಟೀರಿಯಾ ಎಲ್ಲ ಸಾಯಿಸ್ಬಿಟ್ಟಿರುತ್ತೆ. ಇನ್ನೂ ಎಷ್ಟು ಬಿಸಿ ಇದೆ ಗೊತ್ತಾ ನೋಡಿ, ಎಷ್ಟು ನೀಟಾಗಿ ಬಿಸಿನೀರಲ್ಲಿ ತೊಳೆಯುತ್ತಲ್ಲ ಲಾಸ್ಟಲ್ಲಿ. ಎಷ್ಟು ಕ್ಲೀನಾಗಿ ವಾಶ್ ಮಾಡಿದೆ ನೋಡಿ. ಎಲ್ಲ ಕ್ಲೀನ್ ಆಗಿದೆಯಾ? ಪ್ಲೇಟ್ಸ್ ತೆಗಿ. ಇಟ್ಸ್ ಪ್ಲೇಟ್ ಕ್ಲೀನ್. ನಿಮಗೆ ಅವಾಗೆ ತೋರಿಸಿದ್ನಲ್ವ ನಾನು, ಅಂದರೆ ಎಲ್ಲ ಊಟ ಮಾಡಿರೋದೆಲ್ಲ ಹಾಗೇ ಇತ್ತು, ಅದನ್ನೇನು ವಾಶ್ ಮಾಡಿರಲಿಲ್ಲ. ಸೊ ಎಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ನೋಡಿ. ಅದು ದೊಡ್ಡ ಪಾತ್ರ. ದೊಡ್ಡ ಪಾತ್ರೆ. ಇದು ಹೋಗಿಲ್ಲಲ್ಲ ಸರಿಯಾಗಿ. ಹೌದು, ಯಾಕೆ ಅಂದರೆ ಅದೇ ನಿಮ್ಗೆ ಮೊದಲೇ ಹೇಳ್ದಂಗೆ ಪೂರಾ ಗಟ್ಟಿಯಾಗಿತ್ತು, ಒಣಗಿತ್ತು ಅಂದರೆ ನಾವು ಕೂಡ ಸ್ವಲ್ಪ ಶಕ್ತಿ ಹಾಕಿ ಚೆನ್ನಾಗಿ ತಿಕ್ಬೇಕಾಗತ್ತಲ್ವ, ಅದೇ ರೀತಿಯಾಗಿ ಈ ಡಿಶ್ ವಾಷರಲ್ಲಿ ಕೂಡ ಅಷ್ಟೇ ಇಂಥದ್ದೆಲ್ಲ ಹೋಗಲ್ಲ. ಸೊ ಆದಷ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು. ಅದನ್ನ ಇನ್ನೊಂದ್ಸಲ ವಾಶ್ ಮಾಡ್ಕೊಳ್ತೀನಿ. ಅಂದ್ರೆ ಕೆಲವೊಂದು ಪ್ರೋಸು ಇದೆ, ಕೆಲವೊಂದು ಕಾನ್ಸು ಇದೆ. ಎಲ್ಲದಕ್ಕೂ ಯೂಸ್ ಆಗಲ್ಲ. ಕೆಲವೊಂದು ನಾವು ಅಡ್ಜಸ್ಟ್ ಆಗಬೇಕು, ಕಾಂಪ್ರಮೈಸ್ ಆಗಬೇಕು. ಇನ್ನು ಇದೆಲ್ಲ ಏನಿದೆ ಅಲ್ವಾ, ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳು, ಅದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ವುಡ್ಡು ಇಡೋ ಥರ ಇಲ್ಲ, ವುಡ್ ಇಲ್ಲ, ಐಟಮ್ಸ್ ಇಲ್ಲ, ಮತ್ತೆ ಅಲ್ಯೂಮಿನಿಯಂ ಇಲ್ಲ. ಮತ್ತೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಬರುತ್ತಲ್ವಾ, ಅಂಥದ್ದೆಲ್ಲ ಇಡಬಾರ್ದು. ಅಂದರೆ ಅದು ಬಿಸಿ ಬಿಡುತ್ತಲ್ವ, ಕೆಲವೊಂದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀಸನ್ಗೆ ಬೇಡ ಅಂತಾರೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಈ ಕಡೆ ಎಲ್ಲ ಹಾಗೆ ಇರುತ್ತಲ್ವಾ, ಕೆಲವೊಂದು ಟೈಮ್
ಹೌದು. ಕ್ಲೀನ್ ಮಾಡಿದವ್ರ ಮನೆಯವ್ರಿಗೆ ಗೊತ್ತಿರುತ್ತೆ. ಅವಾಗ ಅವ್ರು ಯಾರೋ ಬರ್ತಾ ಇದ್ರು ನೋಡೋಕೆ, ಬರೀ ಪಾತ್ರ ತೊಳಿಯಕ್ ಒಂದೇ ಬಂದು ಹಿಂಗ್ ಪಟ 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 ಹಿಂಗ್ ತೊಳೆದು ಬಿಸಾಕ್ ಹೋಗ್ಬಿಡ್ತಿದ್ರು ಅವ್ರು. ಎಲ್ಲ ಹಾಗೆ ಇರ್ತಿತ್ತು. ಮತ್ತೆ ಏನಪ್ಪಾ ಅಂದ್ರೆ ನೀರ್ ಕೂಡ ಜಾಸ್ತಿ ವೇಸ್ಟ್ ಆಗತ್ತೆ ಅದ್ರಿಂದ. ಎಷ್ಟ್ ನೀರ್ ಹೋಗತ್ತೆ ಅಂದ್ರೆ ಪಾತ್ರೆ ನೆನ್ಸ್ಲಿಕ್ಕೆ ನೀರ್ ಹಾಕಿ ಇಡೀ ಪಾತ್ರೆಗೆ ಹಾಕಿಡ್ಬೇಕು, ಮತ್ತೆ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡ್ಲಿಕ್ಕೆ ಎಷ್ಟ್ ನೀರ್ ಬೇಕು. ಸ್ಪೂನ್ಸ್ ಮೇಲ್ಗಡೆ ಸ್ಪೂನ್ ಎಲ್ಲ ಇಟ್ಟಿದ್ದಾರೆ. ಇದಾಗಿದೆ ಅಂದ್ರೆ ಆಲ್ಮೋಸ್ಟ್ ಅದು ಕೂಡ ಹಾಗೇ ಇರುತ್ತೆ ನೋಡಿ, ನೀಟಾಗಿ ಆಗಿದೆ. ಚೆನ್ನಾಗಿದೆ ಅಲ್ಲ? ಹತ್ರ ತಿಂದು ತೋರ್ಸು. ಬಟ್ ಎಲ್ಲ ಬಿಸಿನೀರಲ್ಲಿ ತೊಳೆಯುತ್ತೆ ಅಲ್ವಾ, ಅದು ಇಂಪಾರ್ಟೆಂಟ್ ನಮ್ಗೆ. ಹೌದು. ಆಮೇಲೆ ಎಲ್ಲರೂ ತಿಳ್ಕೊಂತಾರ ಹೊರಗಡೆನೆ ನೀರು ಜಾಸ್ತಿ, ಡಿಶ್ ವಾಷರ್ಗೆ ನೀರು ಜಾಸ್ತಿ ಬೇಕು ಅಂತ. ನಾವು ಹಂಗೆ ಅನ್ಕೊಂಡಿದ್ವಿ. ಯಾಕೆ ಅಂದ್ರೆ ಇಷ್ಟೊಂದು ನೀರ್ ಬೇಕೇನೋ, ಅಂದ್ರೆ ಇಷ್ಟೆಲ್ಲ ಪಾತ್ರೆ ತೊಳಿಕ್ ಎಷ್ಟು ನೀರ್ ತಗೊಳುತ್ತೋ ಅದು ಅಂತ ಅನ್ಕೊಂಡಿದ್ವಿ. ಮತ್ತೆ ನಾನು ಸೋಪ್ ನೋಡಿದ್ರಲ್ವ ಎಷ್ಟು ಹಾಕಿದೆ ನಾನು. ಅದೇ ನಾವು ಪಾತ್ರೆ ತೊಳಿಬೇಕಂದ್ರೆ ಅಷ್ಟು ಬೇಕಾ, ಇನ್ನೂ ಜಾಸ್ತಿನೇ ಬೇಕು. ಬಟ್ ನೀರು ಕಂಪೇರ್ ಮಾಡಿದ್ರೆ ನಮಗೆ ಡಿಶ್ ವಾಷರಲ್ಲಿ ನೀರು ತುಂಬ ಕಮ್ಮಿ ಹೋಗುತ್ತೆ. ಹೊರಗಡೆ ನಾವು ಯೂಸ್ ಮಾಡಿ ಕೈಯಿಂದ ತೊಳಿಲಿಕ್ಕಿಂತ ಇದರಲ್ಲಿ ನೀರು ಕಮ್ಮಿ ಯೂಸ್ ಆಗುತ್ತೆ. ಈಗ ಹೇಗಾಗುತ್ತೆ ಅಂದ್ರೆ ಕೈಯಿಂದ ತೊಳಿಯೋಕೆ ನೀರು ಬೇಕಲ್ವಾ, ಆ ನೀರು ಎಲ್ಲಿಂದ ಬರುತ್ತೆ? ನಾವು ಪಂಪ್ ಮಾಡಿ ಮೇಲ್ಗಡೆ ಟ್ಯಾಂಕ್ಗೆ ಏರಿಸ್ಬೇಕು. ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕಲ್ವಾ, ಆ ಎಲೆಕ್ಟ್ರಿಸಿಟಿ ಇಲ್ಲಿ ಯೂಸ್ ಮಾಡ್ದಂಗೆ ಇನ್ನು ಸ್ವಲ್ಪ ಜಾಸ್ತಿ ಇದೆ, ನೀರು ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಟೈಮ್ ತುಂಬ ಉಳಿಯುತ್ತೆ. ಹೈಜೀನ್ ಹೆಲ್ತ್ ರಿಲೇಟೆಡ್ ತುಂಬ ಇದು. ಸೊ ಇದರಿಂದ ಯಾರ ಹೆಲ್ಪ್ ಇಲ್ದಲೆ ಆರಾಮಾಗಿ ನಾವು ಒಬ್ಬರೇ ಮಾಡ್ಕೊಳ್ಬೋದು. ಇನ್ನ ಕೆಲವೊಂದು ತಟ್ಟೆಯಲ್ಲಿ ಹಾಗೆ ಇರುತ್ತಲ್ವಾ, ಅನ್ನದಂಗ್ಳಾಗಿರ್ಬೋದು, ಬೇಳೆ ಕಾಳು ಏನಾದರೂ ಇರುತ್ತಲ್ವಾ ಹಾಗೆ ತಿಂದಿರೋದು, ಅದೆಲ್ಲ ಎಲ್ಲಿ ಹೋಗುತ್ತೆ ಅಂತ ಅನ್ಕೋಬಹುದು. ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಆಗತ್ತೆ ಈ ತರ. ಸೊ ಇದು ಫಿಲ್ ಆದ್ಮೇಲೆ ಅಂದ್ರೆ ಒಂದು ತಿಂಗಳಿಗೆ ಒಂದ್ಸಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಹಾಕ್ಬಿಡೋದು ಈ ಥರ ಅಷ್ಟೇ. ತೆಗೆದು ಸೊ ಈಸಿಯಾಗಿ ತೆಗ್ದು ಹಾಕ್ಬಿಡ್ಬೋದು. ಅಂದರೆ ನಮ್ಮ ಮನೇಲೇನು ಆ ಥರ ಇಡೋದಿಲ್ಲ, ಯಾವಾಗಿನಾಗೆ ತೆಗೆದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನೂ ಇರೋದಿಲ್ಲ ಪ್ಲೇಟ್ಗಳಲ್ಲಿ. ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ನಮ್ಮ ರಾಜು ಪಾಪ ಯಾವಾಗಿಂದನೋ ಹೇಳ್ತಾ ಇದ್ರು, ತಗೋ ನಿಮ್ಗೆ ಯೂಸ್ ಆಗತ್ತೆ ಅಂತ. ನಾನು ಅಯ್ಯೋ ನೀರು ಜಾಸ್ತಿ ಬೇಕು, ಅದಕ್ಕೆ ಸೋಪ್ ಜಾಸ್ತಿ ಬೇಕು, ಅದ್ರ ಬದಲಿಗೆ ನಾವೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದಲ್ಲ, ಟೈಮ್ ತುಂಬ ಹಿಡಿಯತ್ತೆ, ಕರೆಂಟ್ ಬಿಲ್ ಬರುತ್ತೆ, ಈ ಥರ ಏನೇನೇನೇನೋ ತಲೆಯಲ್ಲಿ ಬಂದಿತ್ತು. ಬಟ್ ತಗೊಂಡ್ಮೇಲೆ ಅದ್ರ ಬೆಲೆ ಏನನ್ನೋದು ಗೊತ್ತಾಗ್ತಾ ಇದೆ ಈಗ. ಪಾತ್ರ ಎಲ್ಲ ಫುಲ್ ಶೈನಿಂಗ್. ಎಷ್ಟು ಶೈನಿಂಗ್ ಬಂದಿರುತ್ತೆ ಗೊತ್ತಾ. ನನ್ಗಂತೂ ಫಸ್ಟ್ ಟೈಮ್ ಯೂಸ್ ಮಾಡಿದ್ನಲ್ಲ, ಫುಲ್ ಶಾಕ್. ಇಷ್ಟು ನೀಟಾಗಿ ಕ್ಲೀನ್ ಆಗತ್ತೆ ಅನ್ಕೊಂಡಿಲ್ಲ. ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ, ನಮ್ಮ ಇಂಡಿಯನ್ ವೆಸಲ್ಸ್ಗೆ ಡಿಶ್ ವಾಷರ್ ಸೂಟ್ ಆಗಲ್ಲ ಅಂತ. ಇಂಡಿಯನ್ ಅಂತಾನೆ ಮಾಡಿದ್ದಾರೆ, ಇಂಡಿಯನ್ ಪಾತ್ರಗಳಿಗೆ ಸೂಟ್ ಆಗೋ ತರನ ಮಾಡಿದ್ದಾರೆ. ಹೌದು, ನಾನು ಅದೆಲ್ಲ ಆಪ್ಷನ್ಸ್ ನೋಡಿನೇ ತಗೊಂಡಿದ್ದೀನಿ. ಮತ್ತೆ ಇಷ್ಟು ಪಾತ್ರ ಬಿದ್ದಿದೆ ಅಲ್ಲೇ. ನೈಟ್ ಇನ್ನೊಂದು ಟ್ರಿಪ್ ಹಾಕ್ಬಿಟ್ರೆ ಊಟ ಮಾಡಿದ್ದೆಲ್ಲ ಕರೆಕ್ಟ್ ಆಗುತ್ತೆ. ಇನ್ನು ಅದಾದಮೇಲೆ ನೈಟ್ ಡಿನ್ನರ್ಗೆ ಇವತ್ತು ಮಿಲೆಟ್ಸ್ ನೂಡಲ್ಸ್ ಮತ್ತು ಅದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ ಮಾಡಿದ್ದೀನಿ. ಇನ್ನು ಚಿನಿಮದಿರು ಅಂತೂ ಚೆನ್ನಾಗಿ ಆಟಾಡ್ತಾ ಇರ್ತಾರೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ, ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.